ಹಾಯ್ ಫ್ರೆಂಡ್ಸ್, ನಾನು ಪ್ರಿಯಾಂಕಾ. ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕ್ಲಾಸಲ್ಲಿ ನಾವು ಮ್ಯಾನ್ ಬುಕ್ಕರ್ ಪ್ರೈಸ್ ಕುರಿತಾಗಿ ಚರ್ಚೆ ಮಾಡೋಣ. 2024 ಅಂತಂದರೆ ಇದೇ ವರ್ಷ ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನು ಇತ್ತೀಚೆಗೆ ನೀಡ್ತಾ ಹೋಗ್ತಾರೆ. ಹೀಗಾಗಿ ಕರೆಂಟ್ ಅಫೇರ್ಸ್ ದೃಷ್ಟಿಯಿಂದನೂ ಸಹಿತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಹೀಗಾಗಿ ಮ್ಯಾನ್ ಬುಕ್ಕರ್ ಪ್ರೈಸ್ 2024 ಇದ್ರ ಕುರಿತಾಗಿ ಚರ್ಚೆ ಮಾಡೋಣ. ನೋಡೋಣ. ಜಗತ್ತಿನಾದ್ಯಂತ ಇಂಗ್ಲಿಷ್ ಕಾದಂಬರಿಗಳಿಗೆ ನೀಡುವ ಅತ್ಯುನ್ನತ ಪ್ರಶಸ್ತಿಯೇ ಮ್ಯಾನ್ ಬುಕ್ಕರ್ ಪ್ರಶಸ್ತಿ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಗ್ಲಿಷ್ ಸಾಹಿತ್ಯಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಬಂದರೆ ಮ್ಯಾನ್ ಬುಕ್ಕರ್ ಆಗಿರುತ್ತೆ. ಇದೊಂದು ವಾರ್ಷಿಕ ಪ್ರಶಸ್ತಿ, ಅಂದರೆ ಪ್ರತಿ ವರ್ಷ ನೀಡುವಂಥ ಪ್ರಶಸ್ತಿ. ಅಂದರೆ ವರ್ಷ ಕೊಡ್ತಾ ಹೋಗ್ತಾರೆ. ಈಗ 2024 ಕೊಟ್ಟಿದ್ದಾರೆ, ಈ ಮುಂದಿನ ವರ್ಷ 2025 ಕೊಡ್ತಾರೆ. ಈ ಥರ ಈ ಒಂದು ಪ್ರಶಸ್ತಿಯನ್ನು ಯಾವ ವರ್ಷದಿಂದ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ, ತುಂಬಾ ಇಂಪಾರ್ಟೆಂಟ್. ಯಾವ ವರ್ಷ ಅಂದಾಗ 1969. ಈ ಒಂದು ಪ್ರಶಸ್ತಿಯನ್ನು ನೀಡುವವರು ಬಂದರೆ ಕ್ರ್ಯಾಂಕ್ಸ್ಟಾಟ್. ಹೌದಾ? ಕ್ರ್ಯಾಂಕ್ಸ್ಟಾಟ್ ಎಂಬ ಒಂದು ಸಂಸ್ಥೆ ಇದೆ. ಆ ಒಂದು ಸಂಸ್ಥೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಬರುತ್ತೆ. ಈ ಹಿಂದೆ 1969ರಿಂದ ಈ ಒಂದು ಪ್ರಶಸ್ತಿಯನ್ನು ಮ್ಯಾನ್ ಗ್ರೂಪ್ ಎಂಬ ಸಂಸ್ಥೆ ಕೊಡ್ತಾ ಇತ್ತು. ಆದರೆ 2019ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕ್ರ್ಯಾಂಕ್ಸ್ಟಾಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತದೆ. ಪ್ರಸ್ತುತವಾಗಿ ಯಾರು ಕೊಡ್ತಾರೆ ಅಂದಾಗ ಕ್ರ್ಯಾಂಕ್ಸ್ಟಾಟ್ ಎಂಬ ಸಂಸ್ಥೆ ಅಂಥೇಳಿ ನಿಮಗೆ ತಿಳಿದಿರಬೇಕು. ಈ ಒಂದು ಪ್ರಶಸ್ತಿಯನ್ನು ನೀಡುವವರು ಬಂದರೆ ಯಾರು ನೀಡ್ತಾರೆ? ಹೌದಾ? ಯಾರು ನೀಡ್ತಾರೆ ಅಂದಾಗ UK ದೇಶ ಕೊಡ್ತಾ ಬರುತ್ತೆ. ನೀಡುವ ಸ್ಥಳ, ಈ ಒಂದು ಪ್ರಶಸ್ತಿ ನೀಡುವ ಸ್ಥಳ ಬಂದರೆ ಗುಯಿಲ್ಡ್ ಹಾಲ್. ಹೌದಾ? ಗುಯಿಲ್ಡ್ ಹಾಲ್ ಎಂಬ ಸ್ಥಳದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ. ಈ ಒಂದು ಪ್ರಶಸ್ತಿಯ ಮೊತ್ತ, ಹೌದಾ, ಅಮೌಂಟ್ ಎಷ್ಟಿದೆ, ಇದಕ್ಕೆ ಪ್ರೈಸ್ ಮನಿ ಎಷ್ಟಿದೆ ಅಂದಾಗ 50,000 ಪೌಂಡ್. UK ಅಂತಂದರೆ ಅದರದ್ದು ಒಂದು ಕರೆನ್ಸಿ ಯಾವುದು? ಪೌಂಡ್ಗಳಲ್ಲೇ ಕೊಡ್ತಾ ಹೋಗ್ತಾರೆ. 50,000 ಪೌಂಡ್. ಇದನ್ನೇ ಭಾರತೀಯ ಕರೆನ್ಸಿಗಳು ಎಷ್ಟಾಗ್ತದೆ ಅಂದಾಗ 53 ಲಕ್ಷ ರೂಪಾಯಿ. ಹೌದಾ? 53 ಲ್ಯಾಕ್ಸ್ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್, ಈ ಒಂದು ಪ್ರಶಸ್ತಿಯನ್ನು ನೀಡುವ ಕಂಟ್ರಿ ಬಂದರೆ ದೇಶ, ಯಾವ ದೇಶವು ಕೊಡ್ತಾ ಹೋಗ್ತದೆ ಅಂದಾಗ UK, ಯುನೈಟೆಡ್ ಕಿಂಗ್ಡಮ್. ಹೌದಾ? ನೆಕ್ಸ್ಟು, ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲಿಗರು ಅಂತ ಹೇಳಿ ಬರ್ತಾರೆ. ಹೌದಾ? ಮೊಟ್ಟ ಮೊದಲ ವ್ಯಕ್ತಿ ಅಂತ ಹೇಳಿ ಬಂದರೆ PH ನುಬೈ. ಇವರಿಗೆ 1969ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾರೆ. ಯಾವ ಒಂದು ಕಾದಂಬರಿ ಅಂತ ಹೇಳಿ ನೋಡಿದಾಗ, ಕಾದಂಬರಿ ಬಂದರೆ ಸಮಥಿಂಗ್ ಟು ಆನ್ಸರ್ ಫಾರ್. ಕ್ಲಿಯರ್ ಆಗುತ್ತದೆ? ಮೊಟ್ಟ ಮೊದಲಿಗರು PH ನುಬೈ ಅವರ ಕಾದಂಬರಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ನೆಕ್ಸ್ಟು, ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಮಹಿಳೆ. ಈಗಾಗಲೇ ಹೇಳಿದೆ ನನಗೆ ಮೊಟ್ಟ ಮೊದಲಿಗರು ಯಾರು ಅಂತೇಳಿ. ಈಗ ಮೊಟ್ಟ ಮೊದಲ ಮಹಿಳೆ ಅಂಥೇಳಿ ನೋಡ್ತಾ ಹೋಗ್ತೀವಿ. ಯಾವ ಮಹಿಳೆ ಅಂದಾಗ ಬರ್ನೆನ್ಸ್ ರುಬೆನ್ಸ್ ಇವ್ರಿಗೆ ಕೊಡ್ತಾ ಬರ್ತಾರ. ಯಾವ ಒಂದು ಕಾದಂಬರಿಗೆ ಅಂದಾಗ ದ ಎಲೆಕ್ಟೆಡ್ ಮೆಂಬರ್ಸ್. ಹೌದಾ? ಈ ಒಂದು ಕಾದಂಬರಿಗೆ ಇವರಿಗೆ ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾರೆ 1970 ಒಳಗೆ. ಮರು ವರ್ಷವೇ ಕೊಡ್ತಾರೆ. ಇರ್ರಿ. ನೆಕ್ಸ್ಟ್ ಹೋಗೋಣ. ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಪಡೆದ ಭಾರತೀಯರು. ಹೌದಾ? ನಿಮ್ಗೆ ಆವಾಗಲೇ ಹೇಳಿದೆ ನಾನು, ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನು ಇಡೀ ವಿಶ್ವದಾದ್ಯಂತ ಕೊಡ್ತಾ ಹೋಗ್ತಾರೆ ಇಂಗ್ಲೀಷ್ ಸಾಹಿತ್ಯಕ್ಕಾಗಿ. 1969 ಸಂದರ್ಭದೊಳಗೆ ಏನು ಸ್ಟಾರ್ಟ್ ಆಗ್ತದಲ್ಲ, ಆ ಟೈಮ್ ಒಳಗೆ ಕೇವಲ 3 ಕಂಟ್ರಿಗಳಿಗೆ, ಅಂತಂದರೆ ಒಂದು ಐರ್ಲ್ಯಾಂಡ್, ಇನ್ನೊಂದು UK, ನೆಕ್ಸ್ಟು ಕಾಮನ್ವೆಲ್ತ್ ರಾಷ್ಟ್ರಗಳಿಗೆ ಮಾತ್ರ ಈ ಒಂದು ಪ್ರಶಸ್ತಿ ಕೊಡ್ತಾ ಇದ್ರು. ಆದರೆ 2014 ನಂತರ ಇಡೀ ಪ್ರಪಂಚದಾದ್ಯಂತ, ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳಿಗೂ ಈ ಒಂದು ಪ್ರಶಸ್ತಿಯನ್ನು ಕೊಡಬೇಕಂತೇಳಿ ಅನೌನ್ಸ್ ಮಾಡ್ತಾ ಹೋಗ್ತಾರೆ. 2014ರಿಂದ ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಈ ಒಂದು ಪ್ರಶಸ್ತಿ ಪಡೆದುಕೊಳ್ಳಲು ಅರ್ಹ ಆಗಿರ್ತವೆ ಅಂಥೇಳಿ ನಿಮಗೆ ತಿಳಿದಿರಬೇಕು. ಓಕೆನಾ? ಹೀಗಾಗಿ ಈ ಪ್ರಶಸ್ತಿ ಪಡೆದ ಭಾರತೀಯರು, ನಮ್ಮ ಭಾರತೀಯರು ಪಡ್ಕೊಂಡಿದ್ದಾರೆ ಈ ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನು. ಎಷ್ಟು ಜನ ಅಂದಾಗ 5 ಜನ ಸಾಹಿತಿಗಳು. ಒಬ್ಬರೊಬ್ಬರದಾಗಿ ನೋಡೋಣ ಅಂತ. ಫಸ್ಟ್ ಒನ್ ನೋಡೋದಾದರೆ VS ನೈಪಾಲ್. ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾರೆ. ಯಾವ ವರ್ಷ? 1971.
ಎಸ್, ಯಾವ ಒಂದು ಕಾದಂಬರಿ ಅಂತ ಹೇಳಿ ಬಂದಾಗ ಇನ್ನು ಫ್ರೀ ಸ್ಟೇಟ್. ಕ್ಲಿಯರ್ ಅಲ್ಲತ್ತದ. ಎಸ್. ಸೊ ಎರಡನೆಯ ಸಾಹಿತಿ ಅಂತ ಹೇಳಿ ಬಂದರೆ ಸಲ್ಮಾನ್ ರಶೀದಿ. ಇವರಿಗೆ ಈ ಒಂದು ಪ್ರಶಸ್ತಿಯನ್ನು 1981 ಒಳಗೆ ಕೊಡ್ತಾ ಹೋಗ್ತಾರೆ, 1981 ಯಾವ ಒಂದು ಕಾದಂಬರಿ ಅಂತ ಹೇಳಿ ನೋಡಿದಾಗ ಅದುವೇ ಮಿಡ್ ನೈಟ್ ಚಿಲ್ಡ್ರನ್. ತಿಳಿಯಾಗತ್ತದ. ಸೊ ಮಿಡ್ ನೈಟ್ ಚಿಲ್ಡ್ರನ್ಗೆ ಇವರಿಗೆ 1981 ಈ ಒಂದು ಪ್ರೈಸನ್ನು ಕೊಡ್ತಾ ಹೋಗ್ತಾರೆ. ನೆಕ್ಸ್ಟು ಮೂರನೆಯ ಸಾಹಿತಿ ಅಂತೇಳಿ ಬಂದಾಗ ಅರುಂಧತಿ ರಾಯ್. ಕೇಳಿರ್ತೀರಿ ಹೌದಾ. ಸೊ ಅರುಂಧತಿ ರಾಯ್ ಬಂದರೆ ಇವರಿಗೆ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ ಎಂಬ ಕಾದಂಬರಿಗೆ ಈ ಒಂದು ಪ್ರಶಸ್ತಿಯನ್ನು 1997 ಒಳಗೆ ಕೊಡ್ತಾ ಹೋಗ್ತಾರೆ. ಈ ಒಂದು ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಪಡೆದ ಮೊಟ್ಟ ಮೊದಲ ಮಹಿಳೆ ಅಂತ ಹೇಳಿ ಬಂದಾಗ ಅವರೇ ಯಾರು? ಅರುಂಧತಿ ರಾಯ್. ಕಾಣ್ತಿದ್ದಾರೆ ನೋಡ್ರಿ, ಅರುಂಧತಿ ರಾಯ್. ಹೌದಾ. ಸೊ ಇವರು ಮೊಟ್ಟ ಮೊದಲ ಮಹಿಳೆ ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಎಸ್, ಇಲ್ಲಿ ಕಾಣ್ತಿದೆ ನೋಡ್ರಿ, ಇಮೇಜ್ ಕಾಣ್ತೀವಿ ನಿಮಗೆ, ಸ್ವಲ್ಪ ಫೋಟೋಸ್ ಕಾಣ್ತಿದ್ದಾವೆ. ಸೊ ಫಸ್ಟ್ ಒಬ್ಬರು ಬಂದರೆ ಇಲ್ಲಿ US ನೈಪಾಲ್ ಅವರ ಫೋಟೋ ಇದೆ. ನೆಕ್ಸ್ಟು ಸಲ್ಮಾನ್ ರಶೀದಿ. ಥರ್ಡ್ ಒನ್ ಬಂದರೆ ಅರುಂಧತಿ ರಾಯ್. ಕ್ಲಿಯರ್ ಅಲ್ಲಾಗತ್ತದ. ಎಸ್, ನೋಡ್ಕೊರಿ ಅನ್ಸತ್ತೆ. ನೆಕ್ಸ್ಟು ಫೋರ್ತ್ ಒನ್ ಅಥವಾ ನಾಲ್ಕನೆಯ ಸಾಹಿತ್ಯ ಅಂತೇಳಿ ಬಂದರೆ ಕಿರಣ್ ದೇಸಾಯಿ. ಇವರಿಗೆ 2006 ಈ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗ್ತದೆ. ಯಾವ ಒಂದು ಕಾದಂಬರಿ ಎಂದಾಗ ದ ಹೆರಿಟನ್ಸ್ ಆಫ್ ಲಾಸ್. ಎಸ್. ನೆಕ್ಸ್ಟು ಐದನೇ ಸಾಹಿತಿ ಬಂದರೆ ಅರವಿಂದ ಅಡಿಗ. ಇವರಿಗೆ ಈ ಒಂದು ಪ್ರಶಸ್ತಿಯನ್ನು 2008 ಕೊಡ್ತಾ ಬರ್ತಾರೆ. ಯಾವ ಒಂದು ಕಾದಂಬರಿ ಅಂತ ಹೇಳಿ ನೋಡಿದಾಗ ಅದುವೇ ದ ವೈಟ್ ಟೈಗರ್. ಕ್ಲಿಯರ್ ಅಲ್ಲಾಗತ್ತದ. ಸೊ ಕಾದಂಬರಿಗಳು ತುಂಬ ಇಂಪಾರ್ಟೆಂಟ. ಯಾವ ವರ್ಷ ಕೊಟ್ಟಾರ, ಯಾವ ವ್ಯಕ್ತಿ, ಹೊಂದಿಸಿ ಬರ್ರಿ ಕೇಳಿದಾನೆ ರೀ. ಪೊಲೀಸ್ ಕ್ವಶನ್ ಆಗ್ಯದ, PSI ಕ್ವಶನ್ ಕೇಳಿದಾನ. ಸೊ ಹೊಂದಿಸಿ ಬರ್ರಿ ಕೊಡ್ಬೋದು. ಸಿಂಗಲ್ ಆಗಿ ಕೊಟ್ಟು ಯಾವ ಒಂದು ಕಾದಂಬರಿಗೆ ಈ ಒಂದು ಪ್ರಶಸ್ತಿಯನ್ನು ಪಡೆದಾರ, ಭಾರತೀಯರು ಎಷ್ಟೇ ಜನ ಅದಾರ, ಹೌದಾ, ಈ ಆ್ಯಂಗಲಲ್ಲಿ ಕ್ವಶನ್ ಕೇಳ್ತಾ ಹೋಗ್ತಾನೆ. ಎಸ್. ನೆಕ್ಸ್ಟ್ ಹೋಗೋಣ. ಇತ್ತೀಚೆಗೆ ಈ ಒಂದು ಪ್ರಶಸ್ತಿಯನ್ನು ಪಡೆದವರು ರೀಸೆಂಟಾಗಿ ಯಾರಿಗೆ ಕೊಟ್ಟಾರಂದಾಗ ಸೊ 2021 KS ಬರೆಯಾಗತ್ತೀರಿ. ಮಿನಿಮಮ್ 3 ವರ್ಷ ಅಂತೂ ನಿಮಗೆ ತಿಳಿದಿರಬೇಕು. ಹೌದಾ. ಪೊಲೀಸ್ ಬರೀತಿದ್ರಿ 1 ವರ್ಷ. ಕರೆಂಟ್ ಅಫೇರ್ಸ್ ಈ ವರ್ಷ ಯಾರಿಗೆ ಕೊಟ್ಟಾರ ಗೊತ್ತಿದ್ರೆ ಸಾಕು. ಕ್ಲಿಯರ್ ಅಲ್ಲಾಗತ್ತದ. ಎಸ್. ಸೊ ಡೊಮೆನೋ ಗಾಲ್ಗಟ್ ಅಂತ ಹೇಳಿ ಬರ್ತಾ ಹೋಗ್ತಾರೆ. ಇವರಿಗೆ 2021 ಮ್ಯಾನ್ ಬುಕ್ಕರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. ಹೌದಾ. ಯಾವ ಒಂದು ಕಾದಂಬರಿಗೆ ಅಂದಾಗ ದ ಪ್ರಾಮಿಸ್ ಎಂಬ ಕಾದಂಬರಿಗೆ. ಎಸ್. ಇವರು ಸೌತ್ ಆಫ್ರಿಕಾದವರು. ನೆಕ್ಸ್ಟು 2022 ಅಂತೇಳಿ ಬರ್ತಾ ಹೋಗ್ತಾರೆ. 22 ಯಾರಿಗೆ ಕೊಡ್ತಾರೆ ಅಂದಾಗ ಶಹನಾ ಕರುಣಾ ತಿಲಕ್. ಹೌದಾ. ಇವರಿಗೆ ಯಾವ ಕಾದಂಬರಿ ಅಂದಾಗ ದ 7 ಮೂನ್ಸ್ ಆಫ್ ಮಾಲಿ ಅಲ್ಮೇಡಾ ಎಂಬ ಕಾದಂಬರಿಗೆ ಇವರಿಗೆ 2022 ಈ ಪ್ರಶಸ್ತಿ ಕೊಡ್ತಾ ಬರ್ತಾರೆ. ಇವರು ಯಾವ ರಾಷ್ಟ್ರದವರು? ಶ್ರೀಲಂಕಾದವರು. ಕ್ಲಿಯರ್ ಅಲ್ಲಾಗತ್ತದ. ಸೊ ನೋಡ್ಕೊರಿ ಒಂದೊಂದಾಗಿ, ಯಾವ ವ್ಯಕ್ತಿ, ಯಾವ ಕಾದಂಬರಿ, ಯಾವ ವರ್ಷ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟು 2023 ಯಾರಿಗೆ ಕೊಟ್ಟಿದ್ದಾರೆ ಅಂದಾಗ ಪೌಲ್ ಲಿಂಚ್. ಹೌದಾ. ಪೌಲ್ ಲಿಂಚ್ ಅವರಿಗೆ ಕೊಡ್ತಾರೆ. ಯಾವೊಂದು ಕಾದಂಬರಿ ಅಂದಾಗ ಪ್ರಾಫಿಟ್ ಸಾಂಗ್. ಇವರು ಮೂಲತಃ ಐರ್ಲ್ಯಾಂಡ್ ರಾಷ್ಟ್ರದವರು ಅಂತ ಹೇಳಿ ನಿಮಗೆ ತಿಳಿದಿರಬೇಕು. ಎಸ್. ನೆಕ್ಸ್ಟು ಇತ್ತೀಚೆಗೆ 2024 ಹೌದಾ, ಹೋದ ತಿಂಗಳು ಈ ಒಂದು ಮಂತಲ್ಲೇ ಕೊಡ್ತಾ ಹೋಗ್ತಾರೆ. ಯಾರಿಗಂದಾಗ ಸಮಂತಾ ಹಾರ್ವೆ. ಹೋದ ಮಂತ್ ಕೊಟ್ಟಿದ್ದಾರೆ ಸಮಂತಾ ಹಾರ್ವೆ. ಇವರಿಗೆ 2024 ನೊಬೆಲ್ ಪ್ರೈಸನ್ನು ಕೊಟ್ಟು ಗೌರವಿಸಲಾಗ್ತದೆ. ಯಾವ ಒಂದು ಕಾದಂಬರಿ ಅಂದಾಗ ಆರ್ಬಿಟಲ್. ವೆರಿ ಇಂಪಾರ್ಟೆಂಟ್. ಮುಂಬರುವ ಎಕ್ಸಾಮ್ಗಳಿಗೆ ಕೇಳ್ತಾನೆ. ಹೌದಾ. ಸಮಂತಾ ಹಾರ್ವೆ ಆರ್ಬಿಟಲ್ ಎಂಬ ಕಾದಂಬರಿಗೆ. ಇವರು ಬ್ರಿಟನ್ ಮೂಲದ ಲೇಖಕಿಯಾಗಿರ್ತಾರೆ. ಹೌದಾ. ಸೊ ಇದೇ ವರ್ಷ ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತದೆ. ಕ್ಲಿಯರ್ ಅಲ್ಲಾಗತ್ತದ. ಈ ಆರ್ಬಿಟಲ್ ಅಂತ ಹೇಳಿ ಬಂದರೆ ಈ ಕಾಣ್ತಿದ್ದಾರೆ ನೋಡ್ರಿ, ಸಮಂತಾ ಹಾರ್ವೆ ಇವ್ರಿ ಅವರು. ಇಲ್ಲಿ ಆರ್ಬಿಟಲ್ ಕಾದಂಬರಿ ಕಾಣ್ತಿದೆಯಲ್ಲ. ಸೊ ಈ ಒಂದು ಕಾದಂಬರಿ ಬಾಹ್ಯಾಕಾಶ ಯಾನದ ಕುರಿತಾಗಿ ತಿಳಿಸ್ತಾ ಬರ್ತೈತಿ. ಹೌದಾ. ಸೊ ಇದು ಕೇವಲ ಅತಿ ಚಿಕ್ಕ ಒಂದು ಕಾದಂಬರಿ. ಈ ಒಂದು ವರ್ಷದೊಳಗೆ ಸ್ಪರ್ಧೆಯಲ್ಲಿರ್ತಾವಲ್ಲ ಆ ಕಾದಂಬರಿಗಳಲ್ಲಿ ಅತಿ ಚಿಕ್ಕ ಕಾದಂಬರಿ. ಕೇವಲ 136 ಪುಟಗಳನ್ನು ಒಳಗೊಂಡಿರುವಂಥ ಕಾದಂಬರಿ. 136 ಪೇಜಸ್ ಅಷ್ಟೇ ಅದಾವ್ರಿ. ಹೌದಾ. ಸೊ ಈ ಒಂದು ಪ್ರಶಸ್ತಿ ಬಂದರೆ ಈ ವರ್ಷದ ಪ್ರಶಸ್ತಿಗಳಲ್ಲಿ ಅತ್ಯುನ್ನತವಾಗಿ ಅತಿ ಹೆಚ್ಚು ಮಹಿಳೆಯರು ಅದಾರ್ರಿ.
ಹೌದಾ, ನೀವು ನೋಡಿರ್ಬೋದು, ಈ ನ್ಯೂಸ್ ಪೇಪರಲ್ಲಿ ಓದಿರ್ತೀರಿ. ಇರಲಿ. ಸೊ ಈ ಒಂದು ಸಮಂತ ಹಾರ್ವೆ ಇವರ ಈ ಒಂದು ಆರ್ಬಿಟಲ್ ಕೃತಿ ಇದೆಯಲ್ಲ, ಸೊ ಬಾಹ್ಯಾಕಾಶ ಯಾನವನ್ನು ಮಾಡುತ್ತಿರುವಂಥ ಸಂದರ್ಭದೊಳಗೆ ಯಾನಿಗಳ ದಿನಚರಿ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಹೌದಾ, ಸೊ ಅವರ ಒಂದು ಅವರು ಅಲ್ಲಿ ದಿನನಿತ್ಯ ಕೈಗೊಳ್ಳುವ ಕಾರ್ಯಗಳ ಬಗ್ಗೆ ತಿಳಿಸ್ತಾ ಹೋಗುತ್ತೆ. ಕ್ಲಿಯರ್ ಅಲ್ಲತ್ತದ. ಟೋಟಲ್ ಆಗಿ ಬಾಹ್ಯಾಕಾಶ ಯಾನದ ಕುರಿತಾಗಿ ತಿಳಿಸುವಂಥ ಕಾದಂಬರಿ ಆರ್ಬಿಟಲ್ ಆಗಿರ್ತದೆ. ತಿಳಿಯಾಗತ್ತದೆ. ಎಸ್, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದ ಮೊದಲ ಕಪ್ಪು ಮಹಿಳೆ ಅವರೇ ಬರ್ನಾರ್ ಎವರಿಸ್ಟಾ ಅಂಥೇಳಿ. ಹೌದಾ, ಸೊ ಕೇಳನ್ರಿ ಇದು ಕ್ವಶನ್. ಎಫ್ ಡಿ ಎ 2019 ಕ್ವಶನ್ ಆಗಿದೆ. ಬರ್ನಾರ ಎವರಿಸ್ಟಾ. ಹೌದಾ, ಈ ಪ್ರಶಸ್ತಿ ಪಡೆದ ಕಪ್ಪು ಮಹಿಳೆ, ಮೊದಲ ಕಪ್ಪು ಮಹಿಳೆ. ಯಾವೊಂದು ಕಾದಂಬರಿ ಅಂದಾಗ ಗರ್ಲ್ಸ್, ವುಮೆನ್ಸ್, ಅದರ್ಸ್ ಈ ಒಂದು ಕಾದಂಬರಿಗೆ ಕೊಡ್ತಾ ಬರ್ತಾರೆ. ನೆಕ್ಸ್ಟ್, ಯಾವ ವರ್ಷ? 2019. ಅವರು ಬ್ರಿಟನ್ ಮೂಲದವರು. ಈ ಪ್ರಶಸ್ತಿ ಪಡೆದ ಅತಿ ಕಿರಿಯ ವ್ಯಕ್ತಿ. ಹೌದಾ, ಅತಿ ಕಿರಿಯ ವ್ಯಕ್ತಿ ಬಂದಾಗ ಮಾರ್ಗ್ರೆಟ್ ಅಟ್ವುಡ್ ಅಂಥೇಳಿ. ಯಾವ ಒಂದು ಕಾದಂಬರಿ? ಟೆಸ್ಟ್ಮೆಂಟ್ ಎಂಬ ಕಾದಂಬರಿಗೆ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್, ಇಷ್ಟು ಮ್ಯಾನ್ ಬುಕರ್ ಪ್ರಶಸ್ತಿ ಆಯಿತು. ಹೌದಾ, ಸೊ ಮೊದಲಿಗೆ ಯಾರು, ಇತ್ತೀಚೆಗೆ ಯಾರಿಗೆ ಕೊಟ್ಟಿದ್ದಾರೆ, ಯಾವ ಕಾದಂಬರಿ, ಯಾವ ಸಾಹಿತಿ, ಯಾವ ವರ್ಷ, ಇಷ್ಟು ಕ್ಲಿಯರಾಗಿ ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಪ್ರೈಸ್. ಇದು ಒಂದು ಸಣ್ಣದು. ಹೌದಾ, 2 ಬರ್ತಾವ ಅಂತ ಹೇಳಿದೆ ನಿಮಗೆ. ಒಂದು ಮ್ಯಾನ್ ಬುಕ್ಕರ್, ಇನ್ನೊಂದು ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್. ಇದ್ರ ಬಗ್ಗೆ ತಿಳಿಯೋಣ. ಎಸ್, ಸೊ ಈ ಒಂದು ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಇದೆಯಲ್ಲ, ಸೊ ಮ್ಯಾನ್ ಬುಕರ್ ಕೊಡೋದು ಇಂಗ್ಲೀಷ್ ಸಾಹಿತ್ಯಕ್ಕಾಗಿ. ಈ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲ್ ಕೊಡೋದು ಆ ಒಂದು ಸಾಹಿತ್ಯವನ್ನು ಟ್ರಾನ್ಸ್ಲೇಟ್ ಮಾಡಿದವರಿಗೆ. ಹೌದಾ, ಅನುವಾದ ಮಾಡಿದವರಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ. ಇಬ್ಬರು ಜಂಟಿಯಾಗಿ ತೆಗೆದುಕೊಳ್ತಾರೆ. ಬರೆದವರು ಅದನ್ನು ಟ್ರಾನ್ಸ್ಲೇಟ್ ಮಾಡಿದವರು. ಕ್ಲಿಯರ್ ಅಲ್ಲಾಗತ್ತದ? ಬರ್ರಿ ನೋಡೋಣ. ಸೊ ಈ ಒಂದು ಪ್ರಶಸ್ತಿ ಸ್ಥಾಪನೆ ಬಂದರೆ 2005 ಸ್ಥಾಪನೆ ಆಗುತ್ತಾ, ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ನೀಡುವವರು ಬಂದರೆ UK ಮ್ಯಾನ್ ಬುಕ್ಕರ್ ಕೊಡೋದು ಯಾರು ರೀ? ಯಾರು? ಕ್ರ್ಯಾಕ್ ಸ್ಟಾರ್ಟು. ಅದೇ ಥರ ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್ ಕೊಡೋದು UK ಮ್ಯಾನ್ ಗ್ರೂಪ್. ಕ್ಲಿಯರ್ ಅಲ್ಲಾಗತ್ತದ? ಸೊ ಮೊತ್ತ ಬಂದರೆ 50,000 ರೂಪಾಯಿ. ಭಾರತದ ಕರೆನ್ಸಿ ಒಳಗೆ 53 ಲಕ್ಷ ರೂಪಾಯಿ, 53 lakhs. ನೆಕ್ಸ್ಟು ಪೌಂಡ್. UK ಒಳಗೆ ಕರೆನ್ಸಿ ಯಾವುದು? ಪೌಂಡ್. ಸೊ ನೀಡುವ ದೇಶ ಬಂದರೆ UK, ಯುನೈಟೆಡ್ ಕಿಂಗ್ಡಮ್ ಕೊಡ್ತಾ ಬರ್ತೈತಿ 2 ಪ್ರಶಸ್ತಿಗಳನ್ನು. ನೀಡುವ ಕ್ಷೇತ್ರ ಬಂದರೆ ಇಂಗ್ಲೀಷ್ ಭಾಷಾಂತರ ಕಾದಂಬರಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಹೋಗ್ತಾರೆ. ಕ್ಲಿಯರ್ ಅಲ್ಲಾಗತ್ತದ? ಎಸ್. ಇತ್ತೀಚೆಗೆ ಈ ಒಂದು ಪ್ರಶಸ್ತಿ ಪಡೆದವರು ಬಂದರೆ ಗೀತಾಂಜಲಿ ಶ್ರೀ. ಯಾವ ವರ್ಷ? 2023. ಇದಕ್ಕೂ ಸಹಿತ 2 ವರ್ಷ ಹಿಂದುಗಡೆ ಹೋಗೋಣ್ರಿ ನಾವು. 2 ವರ್ಷ ಹಿಂದುಗಡೆ ಹೋಗಲೇಬೇಕಾಗ್ತಿದ್ರೆ. ಹೌದಾ, ಸೊ 2022 ಯಾರಿಗೆ ಕೊಟ್ಟಿದ್ದಾರೆ? ಗೀತಾಂಜಲಿ ಶ್ರೀ ಅವ್ರಿಗೆ ಕೊಟ್ಟಿದ್ದಾರೆ. ಹೌದಾ, ಸೊ ಇವರು ಭಾರತದವರು. ಅದು ನಮ್ಮ ಹೆಮ್ಮೆ ರೀ. ಹೌದಾ, ಭಾರತದವರು. ಯಾವೊಂದು ಕಾದಂಬರಿ ಅಂದಾಗ ಟೋಂಬ್ ಆಫ್ ಸ್ಯಾಂಡ್, ಇಲ್ಲಿ ಕಾಣ್ತಿದೆ ನೋಡ್ರಿ, ಟೋಂಬ್ ಆಫ್ ಸ್ಯಾಂಡ್. ಈ ಒಂದು ಕಾದಂಬರಿಗೆ ಕೊಡ್ತಾ ಹೋಗ್ತಾರೆ. ಹೀಗಾಗಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿದವ್ರು ಯಾರಂದಾಗ ಡೆಸ್ಸಿ ರಾಕ್ವೆಲ್. ಇಲ್ಲಿ ಕಾಣ್ತಿದ್ದಾರೆ ನೋಡ್ರಿ, ಡೆಸ್ಸಿ ರಾಕ್ವೆಲ್. ಇವರು ಗೀತಾಂಜಲಿ ಶ್ರೀ, ಇವರು ಡೆಸ್ಸಿ ರಾಕ್ವೆಲ್. ಹೌದಾ, ಇಬ್ಬರು ಹಂಚಿಕೊಳ್ತಾರೆ ಈ ಒಂದು ಪ್ರಶಸ್ತಿಯನ್ನು. ಟ್ರಾನ್ಸ್ಲೇಟ್ ಮಾಡಿದವರು ಡೆಸ್ಸಿ ರಾಕ್ವೆಲ್. ಈ ಒಂದು ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಗೀತಾಂಜಲಿ ಶ್ರೀ. ಹೌದಾ, ಆವಾಗಲೇ ಹೇಳಿದೆ ನಾನು, ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಪಡೆದ ಭಾರತೀಯರು ಬಂದರೆ 5 ಜನರಿಗೆ ಕೊಡ್ತಾ ಹೋಗ್ತಾರೆ. ಅದೇ ಥರ ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್ ಪಡ್ಕೊಂಡವ್ರು ಬಂದರೆ ಮೊಟ್ಟ ಮೊದಲಿಗರು ಏಕೈಕ ವ್ಯಕ್ತಿ ಬಂದಾಗ, ಏಕೈಕ ಮಹಿಳೆ ಅಂತ ಬಂದಾಗ ಗೀತಾಂಜಲಿ ಶ್ರೀ. ಕ್ಲಿಯರ್ ಅಲ್ಲಾಗತ್ತದ? ಮುಂಬರುವ ಎಕ್ಸಾಮ್ಗಳಲ್ಲಿ ಕೇಳ್ಬೋದು ಇವ್ರ ಬಗ್ಗೆ ನಿಮಗೆ. ಈ ಪ್ರಶಸ್ತಿ ಪಡೆದ ಮೊದಲ ಹಿಂದಿ ಕಾದಂಬರಿ ಇದಾಗಿರುತ್ತೆ. ಕ್ಲಿಯರ್ ಆಯಿತು? ಎಸ್. ಸೊ ನೆಕ್ಸ್ಟ್ 2023 ಯಾರಿಗೆ ಕೊಡ್ತಾರೆ ಅಂದಾಗ ಜಿಯೋರ್ಜಿ ಗೊಸ್ಪೋಡಿನೋವ್. ಹೆಸರು ಸ್ವಲ್ಪ ಕಷ್ಟ ಆಗ್ತದ, ಅಡ್ಜಸ್ಟ್ ಮಾಡ್ಕೊರಿ. ಏನಾಗಂಗಿಲ್ಲ ನೆನಪಿರಲಾರ್ದವ್ರಿಗೆ. ಹೌದಾ, ನೆನಪು ಉಳಂಗಿಲ್ಲ ರೀ. ನಮ್ಮ ತಲೆಯೊಳಗೆ ನೋಬೆಲ್ ಪ್ರಶಸ್ತಿ ಕೊಟ್ಟರು, ಅವುಗಳು ನೆನಪು ಉಳಲಾಗ್ಯವನ್ನೋರಿಗೆ. ಹೌದಾ, ಒಂದೇ ಟ್ರಿಕ್ಸ್ ಇದೆ. ನೀವು ಯಾವುದೋ ಒಂದು ಪೇಪರ್ ತೊಗೊರಿ, ವೇಸ್ಟ್ ಪೇಪರ್ ತೊಗೊಂಡು 4 ಟೈಮ್ಸ್ 5 ಟೈಮ್ಸ್ ಬರ್ತಾಗಿರಿ. 4 ಸರ್ತಿ 3 ಸರ್ತಿ ಬರ್ತಾಗಿದ್ರೆ ಆರಾಮಾಗಿ ನೆನ್ಪಿಟ್ಕೋಬೋದು ರೀ. ಡೈಲಿ ನೋಡ್ಕೊತಾ ಇರ್ಬೇಕು ಆ ಹೆಸರುಗಳನ್ನು. ಇರಲಿ. ಸೊ ಜಿಯೋರ್ಜಿ ಗೊಸ್ಪೋಡಿನೋ ಅವ್ರಿಗೆ ಕೊಡ್ತಾರೆ 2023 ಯಾವ ಒಂದು ಕಾದಂಬರಿ ಬಂದರೆ
ಟೈಮ್ ಸೆಲ್ಟರ್ ತುಂಬಾ ಇಂಪಾರ್ಟೆಂಟ್. ಹೌದಾ, ಇವರು ಬಲ್ಗೇರಿಯಾದವರು. ಸೊ ಟ್ರಾನ್ಸ್ಲೇಟ್ ಮಾಡಿದವರು ಎಂಜೆಲಾ ರುಡೇಲಾ ಅಂತೇಳಿ. ಹೌದಾ, ಟ್ರಾನ್ಸ್ಲೇಟ್ ಮಾಡಿದವ್ರು ಇಲ್ಲಿದ್ದಾರೆ ನೋಡ್ರಿ, ಎಂಜೆಲಾ ರುಡೇಲಾ. ಇವರು ಬಂದರೆ ಜಿಯೋರ್ಜಿ ಗೋಸ್ಪಿಡೋನಿಯು ಅಂತ ಹೇಳಿ ಗೊತ್ತಿರಬೇಕು ನಿಮ್ಗೆ. ಇಲ್ಲಿ ಕಾಣ್ತಿದೆ ನಿಮಗೆ ಇಮೇಜು. ಎಸ್, ಮೈಕಲ್ ಹಾಫ್ಮನ್. ಹೌದಾ, 2024 ನೀವು ಎಕ್ಸಾಮ್ ಕೇಳೋದು ಇದನ್ನೇ. ಹೌದಾ, ಸೊ ಪೊಲೀಸರು ಬರೆಯಾಗತ್ತೆ. ಹೌದಾ, ಸೊ ಪೊಲೀಸ್ ಅವರದ್ರಿಲ್ಲ, ಫುಲ್ ಜೋಶ್ ಒಳಗೆ ಓದ್ತಾ ಇರಬೇಕು. ಸೊ 2024 ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡವ್ರು ಯಾರಂದಾಗ ಮೈಕಲ್ ಹಾಫ್ಮನ್. ಮೈಕಲ್ ಹಾಫ್ಮನ್. ಹೌದಾ, ಇದನ್ನು ಅನುವಾದ ಮಾಡಿದವರು, ಟ್ರಾನ್ಸ್ಲೇಟ್ ಮಾಡಿದವರು ಯಾರಂದಾಗ ಜೆನ್ನಿ ರಾಕ್ವೆಲ್. ಸಾರಿ, ಜೆನ್ನಿ ಎರ್ಪನ್ಬೆಕ್. ಜೆನ್ನಿ ಎರ್ಪನ್ಬೆಕ್. ಸೊ ಯಾವೊಂದು ಕಾದಂಬರಿ ಅಂದಾಗ ಕೈರೋಸ್ ಇಂಪಾರ್ಟೆಂಟ್. ಹೌದಾ, ಸೊ ಕೈರೋಸ್ ಎಂಬ ಕಾದಂಬರಿಗೆ ಇತ್ತೀಚೆಗೆ ಈ ಮ್ಯಾನ್ ಬುಕರ್ ಇಂಟರ್ನ್ಯಾಷನಲನ್ನು ಕೊಡ್ತಾ ಹೋಗ್ತಾರೆ. ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪೋಸು. ಕ್ಲಿಯರ್ ಅಲ್ಲಾಗತ್ತದ? ಹೌದಾ, ಇಲ್ಲಿದ್ದಾರೆ ನೋಡ್ರಿ, ಮೈಕಲ್ ಹಾಫ್ಮನ್ ಇವರು. ನೆಕ್ಸ್ಟ್ ಇವರು ಜೆನ್ನಿ ಎರ್ಪನ್ಬೆಕ್. ಎಸ್, ಇಷ್ಟು ಮ್ಯಾನ್ ಬುಕ್ಕರ್ ಪ್ರಶಸ್ತಿ, ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ. ಯಾಕೆ ಈ ಒಂದು ಟಾಪಿಕ್ ತೊಗೊಂಡಿದ್ದೀನಿ ಅಂದಾಗ ಇತ್ತೀಚೆಗೆ ಕೊಟ್ಟಿದ್ದಾರೆ ಈ ಪ್ರಶಸ್ತಿ. ಸೊ ಕರೆಂಟ್ ಅಫೇರ್ಸು ಕ್ಲಿಯರ್ ಆಗುತ್ತೆ, ಜೊತೆಗೆ ಸ್ಟ್ಯಾಟಿಕ್ GKಯು ಸಹಿತ ಕಂಪ್ಲೀಟ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಕ್ಲಿಯರ್ ಆಯಿತು? ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಒಳಗೆ ಯಾವುದಾದ್ರು ಒಂದು ಪ್ರಶಸ್ತಿ ಬಂದರೆ ಡೆಫಿನೆಟ್ಲಿ ಅದು ಕ್ವಶನ್ ಆಗೇ ಆಗಿರುತ್ತೆ. ತಿಳಿಯಾಗುತ್ತದೆ? ಎಸ್. ಸೊ ಲಾಸ್ಟ್ ಟೈಮ್ ನೋಬೆಲ್ ಕೊಟ್ಟರು. ಸೊ ಮುಂಬರುವ ಎಕ್ಸಾಮ್ಗಳಲ್ಲಿ ಕೇಳ್ಯಾರೇ ಇಲ್ಲ ನೋಬೆಲ್ ಬಗ್ಗೆ? ಕೇಳಿದಾನ? ಅದೇ ಥರ. ಎಸ್. ಸೊ ಮ್ಯಾನ್ ಬುಕ್ಕರು ಸಹಿತ ತುಂಬ ಇಂಪಾರ್ಟೆಂಟ್ ಆಗಿರೋದು ಟಾಪಿಕ್. ಕ್ಲಿಯರ್ ಆಯಿತು? ಎಸ್. ಇಷ್ಟು ಮ್ಯಾನ್ ಬುಕ್ಕರ್ ಇಂಟರ್ನ್ಯಾಷನಲ್. ಓಕೆ, ಥ್ಯಾಂಕ್ ಯು.